ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ಗ್ರೌಂಡ್ನಟ್ ಲಡ್ಡು ಅಂದರೆ ಕಡಲೆ ಬೀಜದ ಲಡ್ಡು, ಶೇಂಗಾ ಲಡ್ಡು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಕಡಲೆ ಬೀಜ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಹೆಲ್ತ್ ಬೆನಿಫಿಟ್ಸ್ ಆಫ್ ಗ್ರೌಂಡ್ನಟ್ ಆಯಿಲ್ ಕನ್ನಡ ಸಂಜೀವಿನಿ ಹೀಗೆ ಟೈಪ್ ಮಾಡಿ, ಖಂಡಿತ ನಿಮಗೆ ಆ ವಿಡಿಯೋ ಸಿಗುತ್ತೆ. ಒಂದ್ಸಲ ನೋಡಿ ಫ್ರೆಂಡ್ಸ್. ಕಡಲೆ ಬೀಜನೂ ಒಳ್ಳೆಯದು, ಕಡಲೆ ಬೀಜದ ಎಣ್ಣೆನೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ ಇವಾಗ ಲಡ್ಡು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಒಳ್ಳೆ ಕ್ವಾಲಿಟಿ ಇರೋಂಥ ಕಡಲೆ ಬೀಜ, ಶೇಂಗಾ ಬೀಜನ 2 ಕಪ್ಪಷ್ಟು ತೊಗೊಳ್ಳಿ. ಅದನ್ನು ಒಂದು ಬಾಣಲಿಲಿ ಹಾಕಿ ಚೆನ್ನಾಗಿ ಹುರಿಬೇಕು. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. 10ರಿಂದ 15 ನಿಮಿಷ ಟೈಮ್ ಆಗುತ್ತೆ. ಒಂದು 2 ತಿಂದು ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತಲ್ವ ಫ್ರೈ ಆಗಿದೆಯೋ ಇಲ್ವಾ ಅಂತ. ಫ್ರೈ ಆಗಿಲ್ಲ ಅಂದರೆ ಇನ್ನೊಂದು 2 ನಿಮಿಷ ಹುರ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ, ತುಂಬ ಸೀಸ್ಕೋಬೇಡಿ, ಓಕೆನಾ. ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾಗಿಬಿಡಿ. ಅದು ತಣ್ಣಗಾಗೋ ಅಷ್ಟರಲ್ಲಿ ಬೆಲ್ಲನ ಸಣ್ಣ ಸಣ್ಣ ಪೀಸಸ್ ಎಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್. 2 ಕಪ್ಪು ಶೇಂಗಾ ಬೀಜಕ್ಕೆ 1.5 ಕಪ್ಪು ಬೆಲ್ಲ ಬೇಕು. ಬೆಲ್ಲ ಆದಷ್ಟು ತಾಟಿ ಬೆಲ್ಲನೇ ತಗೊಳ್ಳಿ. ತಾಟಿ ಬೆಲ್ಲ ಸಿಗ್ತಾ ಇಲ್ಲ ಅಂದಾಗ ಆರ್ಗ್ಯಾನಿಕ್ ಬೆಲ್ಲ ತಗೊಳ್ಳಿ ಫ್ರೆಂಡ್ಸ್. ಆದಷ್ಟು ಕೆಮಿಕಲ್ ಬಳಸ್ತಲೇ ಇರೋಂಥ ಆರ್ಗ್ಯಾನಿಕ್ ಬೆಲ್ಲನೇ ಬಳಸಿ. ಅದನ್ನು ಕರಗಿಸ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಮಣ್ಣು ಕಸ ಕಡ್ಡಿ ಎಲ್ಲ ಇರುತ್ತಲ್ವ ಬೆಲ್ಲದಲ್ಲಿ, ಅದಕ್ಕೋಸ್ಕರ ಕರಗಿಸ್ಕೊಂಡು ನಂತರನೇ ಬಳಸಿ. ಒಂದು ಪಾತ್ರೆಗೆ 1.5 ಕಪ್ಪಷ್ಟು ಬೆಲ್ಲನ ಹಾಕಿ, ಒಂದು 4ರಿಂದ 5 ಸ್ಪೂನಷ್ಟು ನೀರು ಮಾತ್ರನೇ ಹಾಕಿ. ತುಂಬ ಕಡಿಮೆನೇ ನೀರು ಹಾಕಿ, ಜಾಸ್ತಿ ನೀರು ಹಾಕಬೇಡಿ. ಪಾಕ ಮಾಡ್ಕೋಬೇಡಿ ಫ್ರೆಂಡ್ಸ್, ಬರೀ ಕರಗಿದ್ರೆ ಸಾಕು. ನಿಧಾನಕ್ಕೆ ತಿರುಗಿಸ್ತಾ ಇರಿ ಫ್ರೆಂಡ್ಸ್. ಒಂದು ಸಣ್ಣ ಉಂಡೆನೂ ಇರಬಾರ್ದು, ಎಲ್ಲ ನೀಟಾಗಿ ಕರಗಿರಬೇಕು. ಅದು ಕರಗೋ ಅಷ್ಟರಲ್ಲಿ ಶೇಂಗಾ ಬೀಜನ ಪೌಡರ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಇರೋವಂಥ ಪಿಂಕ್ ಕಲರ್ ಹೊಟ್ಟು ತೆಗಿಬಾರ್ದು. ಏನಕ್ಕೆ ಅಂದರೆ ಅದರಲ್ಲಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ರೆಸ್ವೆರೆಟ್ರಾಲ್ ಅಂತ. ಇದು ರೆಡ್ ವೈನಲ್ಲೂ ಇರುತ್ತೆ ಫ್ರೆಂಡ್ಸ್. ರೆಡ್ ವೈನ್ ಕುಡಿದ್ರೆ ಒಳ್ಳೆಯದು, ಒಳ್ಳೆ ಕಲರ್ ಬರ್ತಾರೆ ಅಂತ ಹೇಳ್ತಾರಲ್ವ, ಅದಕ್ಕಿಂತ ಜಾಸ್ತಿ ಆಕ್ಸಿಡೆಂಟ್ ಇದರಲ್ಲಿ ಇರುತ್ತೆ. ಸೊ ಇನ್ನು ಮುಂದೆ ನೀವು ಕಡಲೆ ಬೀಜ ಬಳಸಬೇಕಾದ್ರೆ ಹೊಟ್ಟು ತೆಗಿಬೇಡಿ. ಅದರಲ್ಲೇ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಪೋಷಕಾಂಶ ಇರುತ್ತೆ. ಈ ಆ್ಯಂಟಿ ಆಕ್ಸಿಡೆಂಟ್ ಕ್ಯಾನ್ಸರ್ ಬರ್ದಲೇ ಇರೋ ಥರ ತಡೆಯುತ್ತೆ ಫ್ರೆಂಡ್ಸ್. ಬ್ಲಡ್ ಶುಗರ್ ಲೆವೆಲ್ನೂ ಕಡಿಮೆ ಮಾಡುತ್ತೆ. ಅಷ್ಟು ಒಳ್ಳೆ ಹೊಟ್ಟನ್ನು ನಾವು ತೆಗೆದ್ಬಿಟ್ಟು ಬರೀ ಕಡಲೆ ಬೀಜ ತಿಂತೀವಿ. ಇನ್ನು ಮುಂದೆ ಹೊಟ್ಟು ಸಹಿತ ಕಡಲೆ ಬೀಜ ತಿನ್ನಬೇಕು, ಓಕೆನಾ. ಈ ಕಡಲೆ ಬೀಜಕ್ಕೆ 2ರಿಂದ 3 ಏಲಕ್ಕಿನ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ತರ್ತರಿ ಇದ್ದರೆ ಚೆನ್ನಾಗಿರುತ್ತೆ. ಬಾಯಿಗೆ ಸಿಕ್ಕೋ ಥರ ಪೌಡರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ಒಂದು ಬೌಲ್ಗೆ ತಗೊಳ್ಳಿ. ಅಷ್ಟೊತ್ತಿಗೆ ಬೆಲ್ಲ ಕರಗಿರುತ್ತೆ. ಅದನ್ನ ಮತ್ತೆ ಕೂಲ್ ಆಗೋದಕ್ಕೆಲ್ಲ ಬಿಡಕ್ಕೆ ಹೋಗ್ಬಿಡಿ. ಬೆಲ್ಲ ಕರಗಿದ ತಕ್ಷಣ ಸ್ಟವ್ ಆಫ್ ಮಾಡಿ ಅದನ್ನು ಈ ಕಡಲೆ ಬೀಜದ ಪುಡಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಒಂದು 2 ಟೀ ಸ್ಪೂನಷ್ಟು ಶುದ್ಧವಾದ ಮನೇಲಿ ಮಾಡಿರೋವಂಥ ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಬೆಲ್ಲನ ಕರಗಿಸಿರ್ತೀರಲ್ವ, ಅದನ್ನು ಸ್ಟೀಲ್ ಜಾರ್ನ ಸಹಾಯದಿಂದ ಶೇಂಗಾ ಪುಡಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸ್ಟೀಲ್ ಫಿಲ್ಟರ್ ಏನಕ್ಕೆ, ನಾವು ಪ್ಲಾಸ್ಟಿಕ್ ಫಿಲ್ಟರ್ ಯೂಸ್ ಮಾಡ್ಬೋದಾ ಅಂತ ಕೇಳಬೇಡಿ. ಪ್ಲಾಸ್ಟಿಕ್ ಫಿಲ್ಟರಿಂದ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ ನಮ್ಮ ದೇಹ ಸೇರುತ್ತೆ ಫ್ರೆಂಡ್ಸ್, ಅದರಿಂದ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಸ್ಟೀಲ್ ಫಿಲ್ಟರ್ ಮಾತ್ರನೇ ಬಳಸಿ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಬೆಲ್ಲನ ಹಾಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಗ ಮಿಕ್ಸ್ ಮಾಡಿ ಫ್ರೆಂಡ್ಸ್, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ತುಂಬ ಬಿಸಿ ಇರುತ್ತಲ್ವ, ಅದಕ್ಕೋಸ್ಕರ 5 ನಿಮಿಷ ಬಿಟ್ಬಿಟ್ಟು ತುಪ್ಪ ಸವರಿದ ಒಂದು ತಟ್ಟೆ ತೊಗೊಳ್ಳಿ. ಆ ತಟ್ಟೆಗೆ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ಳಿ. ನಿಮ್ಮ ಕೈಗೂ ತುಪ್ಪ ಸವರ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ. ತುಂಬ ದಪ್ಪದೆಲ್ಲ ಬೇಡ. ಚಿಕ್ಕ ಮಕ್ಕಳಿಗೆ ಕೊಡಬೇಕು ಅಂದರೆ ಚಿಕ್ಕ ಚಿಕ್ಕದು ಸಾಕು. ಇದು ತುಂಬ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಪ್ರತಿದಿನ ಮಕ್ಕಳಿಗೆ ಕೊಡಿ, ದೊಡ್ಡವರು ತಿನ್ನಿ. ಮಕ್ಕಳಿಗೆ ಮಾರ್ಕೆಟಲ್ಲಿ ಸಿಗೋಂಥ ಜಂಕ್ ಫುಡ್ಸ್ನ ಕೊಡ್ಬಿಡಿ ಫ್ರೆಂಡ್ಸ್. ಮನೆಯಲ್ಲೇ ನೀವೇ ತಯಾರಿಸಿ ಕೊಡಿ. ವಾರಕ್ಕೆ 2 ದಿನ ಎಳ್ಳು ಉಂಡೆ ಸೀಸಾಮ್ ಲಡ್ಡನ್ನ ಮಾಡಿ ಕೊಡಿ. ಪ್ರತಿದಿನ ಶೇಂಗಾ ಲಡ್ಡನ್ನ ಕೊಡಿ. ಅವ್ರಿಗೆ ಬೇಕಾಗಿರೋಂಥ ಪ್ರೋಟೀನ್, ಕ್ಯಾಲ್ಶಿಯಂ, ಐರನ್ ಎಲ್ಲ ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.